ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈರುಳ್ಳಿ ಗೊಜ್ಜು ಮಾಡಿ ತೋರಿಸ್ತಿದ್ದೀನಿ. ಫಸ್ಟು ಹುರ್ಗಡ್ಲೆ ಹಾಕ್ಕೊಂಡು ಏಲಕ್ಕಿ ಚಕ್ಕೆ ಲವಂಗ ಹಾಕೋಬೇಕು. ಎಣ್ಣೆ ಹುರ್ಕೊಂಡಿರೋದನ್ನ ಹಾಕೋಬೇಕು. ನೋಡ್ತಾ ಇದ್ದೀರಲ್ವ, ಫುಲ್ ಹಾಕ್ಕೊಂಡಿದ್ದೀನಿ. ಫುಲ್ ಹಾಕ್ಕೊಂಡಿದ್ದೀನಿ. ಅದನ್ನು ಆರಿಸ್ಬೇಕು. ಬರೀ ಪೌಡ್ರ್ ಮಾಡ್ಕೊಳ್ಳೋದಾ. ನೀರು ಏನು ಹಾಕೋಬೇಡಿ. ಇಷ್ಟನ್ನ ಫುಲ್ಲು ಕಡಲೆ ಎಳ್ಳು ಅವನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಫುಲ್ ಹಿಂಗೆ ಇಟ್ಕೋಬೇಕು. ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಫಸ್ಟು ಬಾಂಡಲಿ ಇಟ್ಕೊಂಡು ಸ್ವಲ್ಪ 2 ಟೇಬಲ್ ಎಣ್ಣೆ ಹಾಕ್ಕೊಂಡು ಹೆಚ್ಚಿಗೆ ಇಟ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಟ್ಕೊಂಡು ಒಂದು ಕೈ ಹಿಡಿಯಷ್ಟು ಸಾಸಿವೆ, ಹಸಿಮೆಣಸಿನಕಾಯಿ ಹಾಕೋಬೇಕು. ಕರಿಬೇವು. ನೆಕ್ಸ್ಟ್ ಅದನ್ನು ಹಚ್ಕೊಳ್ಳೋದು. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋದ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ. ಈರುಳ್ಳಿನೂ ಫುಲ್ ಫ್ರೈ ಆಗಬೇಕು. ಚಿಟಿಕೆ ಅರಿಶಿಣ. ಈರುಳ್ಳಿ ಫುಲ್ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋದ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಉಪ್ಪು. ಟೊಮೊಟೊ ಫುಲ್ ಬೆಂದಾದ್ಮೇಲೆ 3 ಲೋಟ ನೀರು ಸೇರಿಸ್ಕೊಳ್ಳೋದ. 1 ಲೋಟ ಅಳತೆ ಅಷ್ಟು ಹಾಕೊಳ್ಳೋದ. ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಬಾಣಲಿಗೆ ಸೇರಿಸ್ಕೊಳ್ಳೋದ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ಳೋದ. ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಧನಿಯಾ ಪೌಡರ್ ಅದನ್ನು ಸ್ವಲ್ಪ ಹಾಕೊಳ್ಳೋದ. ಫುಲ್ ಕೈ ಆಡಿ ಅದು ಹಾಕೊಂಡ್ಮೇಲೆ ಆದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋದ. ಈರುಳ್ಳಿ ಸಾರು ರೆಡಿಯಾಗಿದೆ. ಟ್ರಯಲ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸಾರು ರೆಡಿಯಾಗಿದೆ. ದೋಸೆಗಂತೂ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಪೂರಿ